ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇರುವ ಪರಿಣಾಮವಾಗಿ ಉಡುಪಿ ಜಿಲ್ಲೆಯ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಘಟ್ಟ ಪ್ರದೇಶದಲ್ಲಿ ಅಂದರೆ ಕಾರ್ಕಳ ಇರ್ಬೋದು, ಹೆಬ್ರಿ ಇರ್ಬೋದು ಅಥವಾ ಬೆಳ್ತಂಗಡಿ ಈ ಭಾಗದಲ್ಲಿ ಸತತವಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರವಾಹ ಹರಿದು ಬರುವಂಥದ್ದು. ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಆಯಾಯ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡೋದನ್ನು ತಾಲೂಕು ತಹಶೀಲ್ದಾರಿಗೆ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಎಲ್ಲಿ ಜಾಸ್ತಿ ಮಳೆಯಾಗ್ತದೆ ಅಂತ ಸಂದರ್ಭದಲ್ಲಿ ಅಲ್ಲಿಗೆ ರಜೆ ನೀಡುವಂಥ ಒಂದು ಕೆಲಸವನ್ನು ಆ ತಾಲೂಕು ಕಚೇರಿಗಳು, ತಾಲೂಕು ಅಧಿಕಾರಿ ಕೈಗೊಳ್ತಾರೆ. ಸದ್ಯಕ್ಕೆ ಅಂತೂ ಉಡುಪಿ ತಾಲೂಕಿನಲ್ಲಿ ಒಂದಷ್ಟು ಮಳೆ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿದರು. ಹೆಬ್ರಿ, ಬೈಂದೂರು, ಕಾರ್ಕಳ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಾತ್ರಿ ಹಗಲು ಸುರಿತಿರುವಂಥದ್ದು ಮಳೆ. ಒಂದು ಕಡೆಯಿಂದ ಅರಬ್ಬಿ ಸಮುದ್ರ ಕೂಡ ಅಬ್ಬರಿಸ್ತಾ ಇರುವಂಥದ್ದು. ಸುಮಾರು 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ ಅನ್ನೋದನ್ನು ಹವಾಮಾನ ಇಲಾಖೆ ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ಅದರ ಜೊತೆಗೆ ಈಗಾಗಲೇ ಕೃಷಿಕರು ಕೂಡ ಕೃಷಿಯನ್ನು ಜುಲೈ ತಿಂಗಳಿನಲ್ಲಿ ಮಾಡದೆ ಸ್ವಲ್ಪ ವಿಳಂಬವಾಗಿ ಕೃಷಿ ಕಾರ್ಯವನ್ನು ಕೂಡ ಕೈಗೊಳ್ತಾರೆ. ಯಾಕಂದರೆ ಸಾಕಷ್ಟು ಭತ್ತದ ನಾಟಿಗಳು, ಕೆಲವು ಕಡೆಯಲ್ಲಿ ಮಾಡಿರುವಂಥ ಭತ್ತದ ನಾಟಿಗಳು ಈಗಾಗಲೇ ಕೊಳೆತು ಹೋಗಿರೋದ್ರಿಂದ ನದಿ ಪಾತ್ರದಲ್ಲಿ ಇರುವಂಥ ಕೃಷಿಕರು ಒಂದಷ್ಟು ಕೃಷಿಯನ್ನು ಅಥವಾ ಕೃಷಿ ಚಟುವಟಿಕೆಯನ್ನು ವಿಳಂಬ ಮಾಡ್ತಾರೆ. ಯಾಕಂದರೆ ನೆರೆ ನೀರು ನಿಂತು ಕೃಷಿ ಹಾಳಾಗ್ತದೆ ಅನ್ನೋ ಒಂದು ಕಾರಣಕ್ಕೆ. ಜೊತೆಗೆ ಅಡಿಕೆ ಕೃಷಿಕರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ. ಯಾಕಂದರೆ ಈ ಬಾರಿ ನಿರಂತರವಾಗಿ ಸುರಿದಂಥ ಮಳೆಯ ಕಾರಣಕ್ಕಾಗಿ ಕೊಳೆ ರೋಗವು ಕೂಡ ಬರ್ತದೆ. ಹಾಗಾಗಿ 1 ತಿಂಗಳು 1.5 ತಿಂಗಳು ಈ ರೀತಿ ನಿರಂತರ ಮಳೆ ಸುರಿದ್ರೆ ಯಾವುದೇ ರೀತಿಯ ಔಷಧಿ ಸಿಂಪಡಣೆಗೆ ಕೂಡ ರೈತರಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಬಾರಿ ಅಡಿಕೆ ಕೃಷಿಕರು ಕೂಡ ನಷ್ಟವನ್ನು ಅನುಭವಿಸುವ ಎಲ್ಲ ಸಂಭವಗಳು ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಳೆದ ಒಂದು ತಿಂಗಳಿಂದ ನಿರಂತರವಾಗಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇರುವ ಪರಿಣಾಮವಾಗಿ ಉಡುಪಿ ಜಿಲ್ಲೆಯ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಘಟ್ಟ ಪ್ರದೇಶದಲ್ಲಿ ಅಂದರೆ ಕಾರ್ಕಳ ಇರ್ಬೋದು, ಹೆಬ್ರಿ ಇರ್ಬೋದು ಅಥವಾ ಬೆಳ್ತಂಗಡಿ ಈ ಭಾಗದಲ್ಲಿ ಸತತವಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರವಾಹ ಹರಿದು ಬರುವಂಥದ್ದು. ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಆಯಾಯ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡೋದನ್ನು ತಾಲೂಕು ತಹಶೀಲ್ದಾರಿಗೆ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಎಲ್ಲಿ ಜಾಸ್ತಿ ಮಳೆಯಾಗ್ತದೆ ಅಂತ ಸಂದರ್ಭದಲ್ಲಿ ಅಲ್ಲಿಗೆ ರಜೆ ನೀಡುವಂಥ ಒಂದು ಕೆಲಸವನ್ನು ಆ ತಾಲೂಕು ಕಚೇರಿಗಳು, ತಾಲೂಕು ಅಧಿಕಾರಿ ಕೈಗೊಳ್ತಾರೆ. ಸದ್ಯಕ್ಕೆ ಅಂತೂ ಉಡುಪಿ ತಾಲೂಕಿನಲ್ಲಿ ಒಂದಷ್ಟು ಮಳೆ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿದರು. ಹೆಬ್ರಿ, ಬೈಂದೂರು, ಕಾರ್ಕಳ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಾತ್ರಿ ಹಗಲು ಸುರಿತಿರುವಂಥದ್ದು ಮಳೆ. ಒಂದು ಕಡೆಯಿಂದ ಅರಬ್ಬಿ ಸಮುದ್ರ ಕೂಡ ಅಬ್ಬರಿಸ್ತಾ ಇರುವಂಥದ್ದು. ಸುಮಾರು 40-50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ ಅನ್ನೋದನ್ನು ಹವಾಮಾನ ಇಲಾಖೆ ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ಅದರ ಜೊತೆಗೆ
ಈಗಾಗಲೇ ಕೃಷಿಕರು ಕೂಡ ಕೃಷಿಯನ್ನು ಜೂನ್ ಜುಲೈ ತಿಂಗಳಿನಲ್ಲಿ ಮಾಡದೆ ಸ್ವಲ್ಪ ವಿಳಂಬವಾಗಿ ಕೃಷಿ ಕಾರ್ಯವನ್ನು ಕೂಡ ಕೈಗೊಳ್ತಾರೆ. ಯಾಕಂದರೆ ಸಾಕಷ್ಟು ಭತ್ತದ ನಾಟಿಗಳು, ಕೆಲವು ಕಡೆಯಲ್ಲಿ ಮಾಡಿರುವಂಥ ಭತ್ತದ ನಾಟಿಗಳು ಈಗಾಗಲೇ ಕೊಳೆತು ಹೋಗಿರೋದ್ರಿಂದ ನದಿ ಪಾತ್ರದಲ್ಲಿ ಇರುವಂಥ ಕೃಷಿಕರು ಒಂದಷ್ಟು ಕೃಷಿಯನ್ನು ಅಥವಾ ಕೃಷಿ ಚಟುವಟಿಕೆಯನ್ನು ವಿಳಂಬ ಮಾಡ್ತಾರೆ. ಯಾಕಂದರೆ ನೆರೆ ನೀರು ನಿಂತು ಕೃಷಿ ಹಾಳಾಗ್ತದೆ ಅನ್ನೋ ಒಂದು ಕಾರಣಕ್ಕೆ. ಜೊತೆಗೆ ಅಡಿಕೆ ಕೃಷಿಕರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ. ಯಾಕಂದರೆ ಈ ಬಾರಿ ನಿರಂತರವಾಗಿ ಸುರಿದಂಥ ಮಳೆಯ ಕಾರಣಕ್ಕಾಗಿ ಕೊಳೆ ರೋಗವು ಕೂಡ ಬರ್ತದೆ. ಹಾಗಾಗಿ 1 ತಿಂಗಳು 1.5 ತಿಂಗಳು ಈ ರೀತಿ ನಿರಂತರ ಮಳೆ ಸುರಿದ್ರೆ ಯಾವುದೇ ರೀತಿಯ ಔಷಧಿ ಸಿಂಪಡಣೆಗೆ ಕೂಡ ರೈತರಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಬಾರಿ ಅಡಿಕೆ ಕೃಷಿಕರು ಕೂಡ ನಷ್ಟವನ್ನು ಅನುಭವಿಸುವ ಎಲ್ಲ ಸಂಭವಗಳು ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಕಳೆದ 1 ತಿಂಗಳಿಂದ ನಿರಂತರವಾಗಿ ಉಡುಪಿ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇರುವ ಪರಿಣಾಮವಾಗಿ ಉಡುಪಿ ಜಿಲ್ಲೆಯ ಎಲ್ಲ ನದಿಗಳು ಕೂಡ ತುಂಬಿ ಹರಿತಾ ಇರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ಘಟ್ಟ ಪ್ರದೇಶದಲ್ಲಿ ಅಂದರೆ ಕಾರ್ಕಳ ಇರ್ಬೋದು, ಹೆಬ್ರಿ ಇರ್ಬೋದು ಅಥವಾ ಬೆಳ್ತಂಗಡಿ ಈ ಭಾಗದಲ್ಲಿ ಸತತವಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ ಈ ರೀತಿಯ ಪ್ರವಾಹ ಹರಿದು ಬರುವಂಥದ್ದು. ಜೊತೆಗೆ ಈಗಾಗಲೇ ಜಿಲ್ಲಾಡಳಿತ ಆಯಾಯ ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡೋದನ್ನು ತಾಲೂಕು ತಹಶೀಲ್ದಾರಿಗೆ ಅವರ ವಿವೇಚನೆಗೆ ಬಿಟ್ಟಿರುವಂಥದ್ದು. ಹಾಗಾಗಿ ಎಲ್ಲಿ ಜಾಸ್ತಿ ಮಳೆಯಾಗ್ತದಂಥ ಸಂದರ್ಭದಲ್ಲಿ ಅಲ್ಲಿಗೆ ರಜೆ ನೀಡುವಂಥ ಒಂದು ಕೆಲಸವನ್ನು ಆ ತಾಲೂಕು ಕಚೇರಿಗಳು, ತಾಲೂಕು ಅಧಿಕಾರಿ ಕೈಗೊಳ್ತಾರೆ. ಸದ್ಯಕ್ಕಂತೂ ಉಡುಪಿ ತಾಲೂಕಿನಲ್ಲಿ ಒಂದಷ್ಟು ಮಳೆಯ ಪ್ರಮಾಣ ಕಡಿಮೆ ಇದೆ ಅಂತ ಹೇಳಿದರು. ಹೆಬ್ರಿ, ಬೈಂದೂರು, ಕಾರ್ಕಳ ಈ ಭಾಗದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಾತ್ರಿ ಹಗಲು ಸುರಿತಿರುವಂಥದ್ದು ಮಳೆ. ಒಂದು ಕಡೆಯಿಂದ ಅರಬ್ಬಿ ಸಮುದ್ರ ಕೂಡ ಅಬ್ಬರಿಸ್ತಾ ಇರುವಂಥದ್ದು. ಸುಮಾರು 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತದೆ ಅನ್ನೋದನ್ನು ಹವಾಮಾನ ಇಲಾಖೆ ಈಗಾಗಲೇ ಹೇಳಿರುವಂಥದ್ದು. ಹಾಗಾಗಿ ಅದರ ಜೊತೆಗೆ ಈಗಾಗಲೇ ಕೃಷಿಕರು ಕೂಡ ಕೃಷಿಯನ್ನು ಜೂನ್ ಜುಲೈ ತಿಂಗಳಿನಲ್ಲಿ ಮಾಡದೆ ಸ್ವಲ್ಪ ವಿಳಂಬವಾಗಿ ಕೃಷಿ ಕಾರ್ಯವನ್ನು ಕೂಡ ಕೈಗೊಳ್ತಾರೆ. ಯಾಕಂದರೆ ಸಾಕಷ್ಟು ಭತ್ತದ ನಾಟಿಗಳು, ಕೆಲವು ಕಡೆಯಲ್ಲಿ ಮಾಡಿರುವಂಥ ಭತ್ತದ ನಾಟಿಗಳು ಈಗಾಗಲೇ ಕೊಳೆತು ಹೋಗಿರೋದ್ರಿಂದ ನದಿ ಪಾತ್ರದಲ್ಲಿ ಇರುವಂಥ ಕೃಷಿಕರು ಒಂದಷ್ಟು ಕೃಷಿಯನ್ನು ಅಥವಾ ಕೃಷಿ ಚಟುವಟಿಕೆಯನ್ನು ವಿಳಂಬ ಮಾಡ್ತಾರೆ. ಯಾಕಂದರೆ ನೆರೆ ನೀರು ನಿಂತು ಕೃಷಿ ಹಾಳಾಗ್ತದೆ ಅನ್ನೋ ಒಂದು ಕಾರಣಕ್ಕೆ. ಜೊತೆಗೆ ಅಡಿಕೆ ಕೃಷಿಕರು ಕೂಡ ಸಾಕಷ್ಟು ಸಂಕಷ್ಟವನ್ನು ಎದುರಿಸ್ತಾರೆ. ಯಾಕಂದರೆ ಈ ಬಾರಿ ನಿರಂತರವಾಗಿ ಸುರಿದಂಥ ಮಳೆಯ ಕಾರಣಕ್ಕಾಗಿ ಕೊಳೆ ರೋಗವು ಕೂಡ ಬರ್ತದೆ. ಹಾಗಾಗಿ 1 ತಿಂಗಳು 1.5 ತಿಂಗಳು ಈ ರೀತಿ ನಿರಂತರ ಮಳೆ ಸುರಿದ್ರೆ ಯಾವುದೇ ರೀತಿಯ ಔಷಧಿ ಸಿಂಪಡಣೆಗೆ ಕೂಡ ರೈತರಿಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಈ ಬಾರಿ ಅಡಿಕೆ ಕೃಷಿಕರು ಕೂಡ ನಷ್ಟವನ್ನು ಅನುಭವಿಸುವ ಎಲ್ಲ ಸಂಭವಗಳು ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.